ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಖಾಸಗಿ ಮೆಡಿಕಲ್ ಶಾಪ್ ಆರೋಪ, ಗ್ರಾಮಕ್ಕೆ ಸಾರ್ವಜನಿಕರ ಆಗ್ರಹ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಖಾಸಗಿ ಮೆಡಿಕಲ್ ಶಾಪ್ ನಡೆಸಲಾಗುತ್ತಿದ್ದು, ನಿಯಮ ಉಲ್ಲಂಘನೆಯಾಗುತ್ತಿದ್ದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉಚಿತವಾಗಿ ಅಥವಾ ಸರ್ಕಾರದ ವತಿಯಿಂದ ಔಷಧಿ ನೀಡುವ ವ್ಯವಸ್ಥೆ ಇದ್ದರೂ ಕೆಲವು ವೈದ್ಯರು ಕಮಿಷನ್ ಆಸೆಗಾಗಿ ಆಸ್ಪತ್ರೆ ಆವರಣದಲ್ಲಿರುವ ಖಾಸಗಿ ಮೆಡಿಕಲ್ ಶಾಪ್ಗೆ ಚೀಟಿ ಬರೆದುಕೊಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸಾರ್ವಜನಿಕರು ಮಾಡಿದ್ದಾರೆ. ಅದನ್ನ ಕೇಳುವಂತ ಪ್ರಶ್ನೆ ಆಗಬೇಕು. ಡಾಕ್ಟರ್ಸ್ಗಳು ಬರೀ ಹೊರಗಡೆಗೆ ಮೆಡಿಸಿನ್ಗೆ ಬರೀತಾರೆ. ಆ ಬರ್ತಿರೋಂಥ 10,000 ದುಡ್ಡು ಎಲ್ಲೋಗ್ತಿದೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಮೆಡಿಸಿನ್ ಕೂಡ ಪರ್ಚೇಸ್ ಆಗ್ತಿಲ್ಲ. ಇದು ಸರ್ಕಾರದಿಂದ ಸಿಗ್ತಿರೋಂಥ ಅನುದಾನ, ಪ್ರತಿನಿತ್ಯ ರೋಗಿಗಳಿಗೆ ಸಿಗಬೇಕಾಗಿರೋಂಥ 10,000ದಲ್ಲಿ ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಅದು ಎಲ್ಲೋಗ್ತಿದೆ, ಆ ದುಡ್ಡನ್ನು ಏನು ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಆಸ್ಪತ್ರೆಯ ಒಳಭಾಗದಲ್ಲಿರುವ ಮೆಡಿಕಲ್ ಶಾಪ್ನಲ್ಲಿ ಔಷಧಿ ಕೇಳಿದಾಗ ಈ ಔಷಧಿ ನಮ್ಮಲ್ಲಿ ಲಭ್ಯವಿಲ್ಲ, ಆಸ್ಪತ್ರೆ ಆವರಣದಲ್ಲಿರುವ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತದೆ ಎಂದು ರೋಗಿಗಳಿಗೆ ತಿಳಿಸಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರ ಪರಿಣಾಮವಾಗಿ ಬಡ ಹಾಗೂ ಸಾಮಾನ್ಯ ರೋಗಿಗಳು ದುಬಾರಿ ಬೆಲೆಗೆ ಔಷಧಿ ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ಹೊರಗಡೆ ಬರ್ಕೊಟ್ರೆ, ಒಂದು ವೇಳೆ ರಾತ್ರಿ ಹೊತ್ತು 11 ಗಂಟೆ ಮೇಲೆ ಯಾವುದೇ ಮೆಡಿಕಲ್ ಶಾಪ್ ಇರಲ್ಲ, ಏನಿಲ್ಲ, ಆವಾಗ ಜನ ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ 10,000 ರೂಪಾಯಿ ಅವರಿಗೆ ಕೊಡೋದು, ತಂದು ಇಟ್ಕೊಂಡು ನೀವು ಒಳಗೆ ಹೋಗಿ ಕೊಡಿ ಅಂತೇಳಿ ಕೊಡೋದು, ಬೆಳಗ್ಗೆ ವಾಪಸ್ ನೀವು ಇದು ಮಾಡ್ಕೊಳ್ಳಿ ಅಂತೇಳಿ ಏನು ಮಾಡ್ತಿದ್ದಾರೆ. ಇಂಡಿಯಾದ 80 ಆದಾಯಸ ಲೋಕಲ್ ಜನಗಳ ಹತ್ರ ವೆಹಿಕಲ್ ಇಲ್ಲ, ಆಟೋ ಇಲ್ಲ, ಏನಿಲ್ಲ ಅನ್ನೋದಕ್ಕೆ 2 ಮೆಡಿಕಲ್ ಬುಕ್ ಮಾಡಿದ್ದು. ಅದು ಆದೇಶ ನಮ್ಮ ಸರ್ಕಾರ ವಾಪಸ್ ಮಾಡಿದೀವಿ. ಅಂದ್ರೆ ಈಗ ಖಾಸಗಿ ಅಂತ ನಮ್ಗೆ ಯಾವ ಸಂಬಂಧ ಇಲ್ಲ, ನಾವು ಪಬ್ಲಿಕ್ ಆಗ್ತಾ ಇರ್ತೇವೆ. ಈಗ ಎಲ್ಲರ ಹತ್ರ ವೆಹಿಕಲ್ ಇದೆ. ರಾತ್ರಿ ಬರೋದು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ಬಡವರು ದೊಡ್ಡವರೆಲ್ಲ ಹೋಗ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ. ಅವ್ರಿಗೆ ರಾತ್ರಿ ಟೌನಿಗೆ ಬರಬೇಕು ಮೆಡಿಸಿನ್ ತಂದೋಕೆ. ಅದಕ್ಕೆ ಸರ್ಕಾರದಲ್ಲೇ 10,000 ರೂಪಾಯಿ ಕೊಡ್ತಲ್ಲ, ತಂದಿರಲಿ, ರಾತ್ರಿ ಅವ್ರಿಗೆ ಕೊಡಲಿ, ಬೆಳಗ್ಗೆ ವಾಪಸ್ ತಗೊಂಡ್ಲಿ. ಇನ್ನು ಸರ್ಕಾರದಿಂದ ಆಸ್ಪತ್ರೆಗೆ ಔಷಧಿಗಾಗಿ ಪ್ರತಿದಿನ ಸಾವಿರಾರು ರೂಪಾಯಿ ವೆಚ್ಚ ಮಾಡಲಾಗುತ್ತಿದ್ದರೂ ಅಗತ್ಯ ಔಷಧಿಗಳು ರೋಗಿಗಳಿಗೆ ಸಮರ್ಪಕವಾಗಿ ಲಭ್ಯವಾಗುತ್ತಿಲ್ಲ ಎಂಬ ಆರೋಪವೂ ಇದೆ. ಈ ಹಿಂದೆ ಎಪಿಎಂಸಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ರಾತ್ರಿ ವೇಳೆಯಲ್ಲಿಯೂ ಮೆಡಿಕಲ್ ಶಾಪ್ ತೆರೆದಿರುತ್ತದೆ ಎಂದು ಹೇಳಿಕೊಂಡಿದ್ದರು. ಸಾರ್ವಜನಿಕರ ವಲಯದಲ್ಲಿ ಚುನಾಯಿತರಾಗಿರುವಂಥ ಪ್ರತಿನಿಧಿಗಳು ಬಂದು ಅಲ್ಲಿ ಗಮನ ಹರಿಸಬೇಕು, ನಿಲ್ಲಬೇಕು. ನಾವು ಹೋಗಿ ಸಾರ್ವಜನಿಕರು ಹೋಗಿ ಕೇಳಿದರೆ ನಮ್ಮ ಮಾತುಗಳಿಗೆ ಕಿಮ್ಮತ್ತಿರಲ್ಲ. ಜನಪ್ರತಿನಿಧಿಗಳು ಅದಕ್ಕೆ ಆರಿಸಿ ಕಳಿಸಿಲ್ಲ, ಅವರು ಬಂದು ಉತ್ತರ ನೀಡಬೇಕಿದೆ. MP ಅವರು, MLA ಅವರು ಎಲ್ಲರೂ ಪ್ರತಿಯೊಬ್ಬರು ಬಂದು ಆಮೇಲೆ DC ಅವ್ರ ಗಮನಕ್ಕೂ ಹೋಗ್ಬೇಕಿದೆ. ಮೂಡಿಗೆರೆ ಕ್ಷೇತ್ರ ಇದು ತಾಲೂಕು ಆಸ್ಪತ್ರೆ ವಿಚಾರ ಇದೆ. ಯಾಕೆಂದರೆ ಡಿಸ್ಟ್ರಿಕ್ಕಿಂದನೇ ಜಿಲ್ಲಾಧಿಕಾರಿ ಮುಖ ಮತ್ತೆ DFO ಇಂದನೇ ಇದು DHO ಇಂದನೇ ಬರಬೇಕಾಗಿರೋಂಥದ್ದು. ಇದು ಜಿಲ್ಲಾ ಮುಖ್ಯಸ್ಥರು, ವೈದ್ಯಾಧಿಕಾರಿ ಮುಖ್ಯಸ್ಥರು ಏನಿದ್ದಾರೆ ಅವರಿಂದನೂ ಬರಬೇಕು. ಇಲ್ಲಿ ಏನಾಗ್ತಿದೆ, ಏನು ಅಂತ ತಪಾಸಣೆ ಮಾಡಲಿ ಒಂದ್ಸರಿ ಬಂದು. ಆದರೆ ಈ ಹೇಳಿಕೆ ವಾಸ್ತವಕ್ಕೆ ದೂರವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕರ್ತವ್ಯದ ಸಮಯದಲ್ಲಿ ಸ್ವಂತ ಕ್ಲಿನಿಕ್ಗಳಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದ್ದು, ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಈ ಎಲ್ಲ ಆರೋಪಗಳ ಬಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕೂಡಲೇ ತನಿಖೆ ನಡೆಸಿ ಸತ್ಯ ಅಸತ್ಯತೆಯನ್ನ ಪರಿಶೀಲಿಸಬೇಕು. ತಪ್ಪು ಕಂಡುಬಂದಲ್ಲಿ ಕಾನೂನುಬದ್ಧ ಕ್ರಮ ಕೈಗೊಂಡು ಸರ್ಕಾರಿ ಆಸ್ಪತ್ರೆಯ ಸೇವೆಗಳನ್ನು ಬಡ ಹಾಗೂ ಸಾಮಾನ್ಯ ಜನರಿಗೆ ಸಮರ್ಪಕವಾಗಿ ದೊರಕುವಂತೆ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪಬ್ಲಿಕ್ 18 ಕನ್ನಡ ನ್ಯೂಸ್ ಡೆಸ್ಕ್, ಮೂಡಿಗೆರೆ.